ನಮ್ಮ ರೈತರಿಗೆ ಧಕ್ಕೆ ಆಗ್ತಾರೆ. ತಹಸೀಲ್ದಾರ್ ಸೇವನಲ್ಲಿ ಬೈತಾರೆ, ಏನೋ ಹಿಂಗೆ ವಾಕ್ಯ ಬರ್ತಿದ್ದೆ ಅವ್ರಿಗೆ ಅಲ್ಲಿಗೂ ಅರ್ಥ ಇಲ್ಲ. ನಾನು ಇದನ್ನು ಭಾಳ ಗಂಭೀರವಾಗಿ ಕಣಿವೆನಹಳ್ಳಿ ಹತ್ರ ರಾಮನಾಯಕ ಎಂಬ 20-30 ವರ್ಷ ಒಳ್ಳೆ ಈಗ ತೊಗರಿ ಗಿಡ ಆಯಿತು, ಒಳ್ಳೆ ಬೆಳೆ ಇತ್ತು. ನಾನು ಅವ್ರಿಗಿಂತ ನಾನು ಅದಕ್ಕೆ ಮಾರಾಟ ಮಾಡ್ತೀನಿ, ಅದು ಆಗಬೇಕು. ಕಣಿವೆನಹಳ್ಳಿ ಸರ್ವೆ ನಂಬರು 6 ಜನ ಅಕ್ಕಿ ಹಾಕಿದ್ರು, 53ರಲ್ಲಿ ಆಗಿರೋವು ಇಷ್ಟೇ ಬೈರೇಗೌಡ ಒಂದು ಯಾವುದೇ ಇರಲಿ ಅವ್ರು ಮಾಡಿ ಹಾಕಿಡ್ಬೇಕು ಅಂತ ಬೈರೇಗೌಡ. ಈ ಬೈರೇಗೌಡನ ಆದೇಶನ ಇಲ್ಲಿ ತಾಲೂಕು ಗವಿಡಿ ಡಿಪಾರ್ಟ್ಮೆಂಟು ಗಾಳಿಗೆ ಹೋಗ್ತಾ ಇತ್ತು, ಪಾಲನೆ ಮಾಡ್ತಾ ಇತ್ತು. ಇದು ಕಡಿಮೆನಲ್ಲಿ ಐವರಲ್ಲಿ ಸರ್ವೆ ನಂಬರ್ 6ರಲ್ಲಿ ಒಂದು 20 ಜನ ಹಾಕಿ ಅವ್ರು ಈ ಕಡೆ ಕೆಲ್ಸ ಮಾಡೋದೆಲ್ಲ ಆಯಿತು. ಆದೇಶ ಇದು ಏನು ಹೇಳ್ತಾರೆ ಮೊನ್ನೆ ಆರೇನು ಈ ಸೆಕ್ರೆಟರಿ ಮಹೇಶ್ ಅವ್ರು ಬಂದಿದ್ರು, ಇದು ಏನೋ ವಿಮಾನ ಇಳಿತೈತಂತೆ, ಅದೇನೋ ಹೆಲಿಕಾಪ್ಟರ್ ಇಳಿತೈತೆ. ನಮ್ಮ ಪಾವರದಲ್ಲಿ ಮಾಧ್ಯಮದವ್ರು ಇಲ್ವಾ, ಈ ರಿಪೋರ್ಟ್ ಇಲ್ವಾ, ಅಲ್ಲಿ ಆಗಿದೆ ಬಾಳ್ಮಟ್ಟಿಗೆ ದಾರಿ ತಪ್ಪಿಸಿದೆ ಅದೊಂದು. ಮತ್ತು ಪುರಸಭೆಯಿಂದ ಇವತ್ತು ಕಾನೂನು ಐತಿ 3 ಕಿಲೋಮೀಟ್ರ್ ಬಿಟ್ಟು ಹೊರಗಡೆ ಇರೋದು ಮಾಡ್ಬೋದು ಅಂತ ಆಗಿದೆ. ಇವರು ಒಂದ್ಸರಿ ಪುರಸಭೆ ಅಂತ, ಒಂದ್ಸರಿ ಇಲ್ಲ MAG ಸರ್ಕಲ್ನಿಂದ ಆಗ್ತಕ್ಕಂಥ ಏನು ಸರ್ ಮಾನವೀಯತೆ ಗೌರವ ಐತಿ ಖಂಡನೆ ಇದು, ಇದಕ್ಕೆ ಇದು ಆಗಬಾರ್ದು. ಎತ್ತೇ ಹೋಗಲಿ ನೋಡ್ರಿ, ನಾನು ಹೇಳ್ತೀನಿ ಎದ್ಬಿಟ್ಟು ಮಾಡಿ ಯಾರೂ ಪುರಸಭೆಯಿಂದ 3 ಕಿಲೋಮೀಟ್ರ್ ಎಲ್ಲಿ ಬಂದೈತೆ ಆ ಕಡೆ ಬಂದಿದ್ದು ನಿಮ್ಗೆ 20 ವರ್ಷಕ್ಕೆ ಕೊಡೋದಾಗಿದೆ. ಒಂದು ಕೆಲಸ ಈ ತಾಲೂಕಿನಲ್ಲಿ ಬಯಲು ಸೀಮೆ ಮರಗಿಡಗಳಿಲ್ಲ, ಏನೋ ಮಕ್ಕಳು ಮರಿ ಸಾಕೋದಕ್ಕೆ 1 ಎಕರೆ 2 ಎಕರೆ ಪಾಪ ಜಾಸ್ತಿ ಮಾಡೋದು ಅಂಥವ್ರಿಗೆ ಇವತ್ತಿನವರೆಗೂ ಖಾತೆ ಮಾಡಿದ್ವಿ. ಇವತ್ತು ಬೇರೆ ಬೇರೆ ಕಡೆ ಎಲ್ಲ ನೋಡ್ತಾ ಇರ್ತೀವಿ, ಮೊಬೈಲ್ಗೂ ಫೇಸ್ಬುಕ್ ಎಲ್ಲ ಬರ್ತಾ ಇರ್ತೀವಿ. ಸರ್ ಅವ್ರ ಮನೆ ಬಾಗಿಲು ಹೋಗಾರೆ ಯಾರೋ ಚಿತ್ರ ಆಯ್ತು ಇಲ್ಲ MLA ತಾಲೂಕು ದಂಡಾಧಿಕಾರಿ ಮರಿ ಇರ್ಬೋದು, ಪಾಣಿ ಖಾತೆ ಮಾಡೋಕ್ಕೆಲ್ಲ ತಗೊಂಡು ಇಲ್ಲೇನೋ ರೆವಿನ್ಯೂ ಡಿಪಾರ್ಟ್ಮೆಂಟು ಭಾರಿ ನಿರ್ಲಕ್ಷ್ಯ ಆಗಿದೆ. ಇದು ಏನಾಗೈತೆ ಅಂದರೆ ಸರ್ ಒಂದು ಕೆಲವರು ಇದು ಹಚ್ಚಿಸ್ತಿದೆ. ಯಾಕಂದರೆ ಒಂದು ಮದ್ಯಪಾನ ಮಾಡಿ ನೀನೇನು ಮಾಡಬೇಡ, ನೀನು ಮಾಡೋಕ್ಕಾಗಲಿ ನಿಮ್ಮ ಮನೆಯಾಗಿದೆ. ನಮ್ಮ ರೈತರ ಹತ್ರ ಒಂದು ನೀವೇನೇನೋ ಮದ್ಯಪಾನ ಮಾಡೋದು ಖಂಡನೆ ಇದೆ. ಇವತ್ತು ಮೆಮೊರಾಂಡಮ್ ಕೊಟ್ಟಿದ್ದೀರಾ, ಏನು ಉದ್ದೇಶಕ್ಕೋಸ್ಕರ ಕೊಟ್ಟಿದ್ದೀರಾ ಈ ಸಂಘದಿಂದ? ಉದ್ದೇಶ ಇಲ್ಲ ಸರ್, ಈ ಪಾವಗಡ ತಾಲೂಕಿನಲ್ಲಿ ಅಕ್ರಮ ಸಕ್ರಮವು ಖಾತೆ ಪಾಣಿ ನಿರ್ಲಕ್ಷ್ಯ ಆಗಿದ್ದಾವೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಯಾರು ನಮ್ಮ ರೈತರ ಬಗ್ಗೆ ಅಲ್ಲಿ ಇವರೆಲ್ಲ ಅರ್ಜಿಗಳು GPS ಮಾಡಿ ಅಲ್ಲಿ ಕಂಪ್ನಿಗೆ ಇಕ್ಕಿರಲ್ಲ ಸರ್, MLA ಸೈನ್ ಹಾಕೋದು. ಇವ್ರು ಕಂಪ್ನಿಗೆ ಇಕ್ಕಿದ್ರೆ MLA ನೋಡ್ತಾನೆ, ಇವರು ಒಂದು GPS ಮಾಡಿಲ್ಲ, ಒಂದು ಅರ್ಜಿ ಕಳೆದಾಗ ಅಂತ ಒಬ್ಬರು ಹೇಳ್ತಾರೆ, ಇಲ್ಲ ಸೈನ್ ಮಾಡೋಕ್ಕೆ ಬರೋಲ್ಲ ಅಂತ ಒಬ್ಬರು ಹೇಳ್ತಾರೆ. ರೈತರನ್ನೆಲ್ಲ ಒಕ್ಕಲೇ ಬರ್ತಾ ಇದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು. ತಕ್ಷಣ ಇವ್ರನ್ನ ಕೆಲಸ ಮಾಡೋಂಗಿದ್ರೆ ಮಾಡಲಿಲ್ಲ, ಬೇರೆ ಕಡೆ ಇವರಿಂದ ಏನು ಅವಶ್ಯಕತೆ ಇಲ್ಲ ಸರ್. ಈ ಸೆಕ್ರೆಟರಿ ದುಡ್ಡು ಕೊಟ್ಟರೆ ಕೆಲಸ, ದುಡ್ಡು ಕೊಟ್ಟರೆ ಕೆಲಸ ಇಲ್ಲ ಸರ್. 70,000 50,000 ದುಡ್ಡು ಕೊಟ್ಟರೆ ಸೆಕ್ರೆಟರಿ ಒಂದು ಮಾಡಿಲ್ಲ ಅಂದರೆ ಏನು ಕೆಲಸ ಮಾಡೋಕ್ಕೆ ದುಡ್ಡು ತಗೊಂಡು ಸುಲಿತಾ ಇದ್ದಾರೆ ಈ ರೈತರು. ಈ ಸೆಕ್ರೆಟರಿ ಅಲ್ಲ, ಈ ಥರ ಮೆಮೊರಾಂಡಮ್ಗಳು ಸುಮಾರು ಸರಿ ಕೊಟ್ಟಿದ್ದೀರಾ, ಕೆಲಸ ಆಗ್ತಿಲ್ವಾ? ನೀವು ಬರೋದು ಮೆಮೊರಾಂಡಮ್ ಕೊಡೋದು ಹೋಗೋದು ಇಷ್ಟು ಮಾತ್ರ ನಿಂತ ಇದೆ, ಕಾರ್ಯಗತ ಆಗಿಲ್ಲ. ಇದು ಫೈನಲ್ ಏನು ಹೇಳಿದ್ದು ಅಂದರೆ ನಾವು ಇದು ಫೈನಲ್, ಇನ್ನು ನೆಕ್ಸ್ಟ್ ಬಂದಾಗ ನಾವು ತಾಲೂಕು ಹಾಕಿ ಒಂದು ಮೆಸೇಜ್ ಹಾಕಿ ಸರ್ಕಾರಕ್ಕೆ DC ಹಾಕಿ 3 ದಿನ ಖಚಿತವಾಗಿ ಬಾಗಿಲು ಹಾಕ್ಸ್ಬೇಕು. ಯಾಕೆ ಕೆಲಸ ಆದ್ಮೇಲೆ ಇನ್ಯಾಗಿಲ್ಲ ಬಾಗಿಲು ಇನ್ಯಾಕ್ದೆ ಇನ್ನೇನೈತೆ ಸರ್ ಕೆಲಸ, ಈ ಕೆಲಸ ಮಾಡ್ಬೇಕಂತ ಫೈನಲ್ ಇದೆ. ಬರೀ ಮೆಮೊರಾಂಡಮ್ ಕೊಡೋದು ಹೋಗೋದು ಆಗ್ತಾ ಇದೆ, ಕೆಲಸ ಆಗ್ತಿಲ್ಲ. ನಾವು ರೈತರ